ಮಾತ್ರವೇ ಸಮಸ್ಯೆ. ಬಂಧುಗಳೇ, ಶಾಸಕರಾದಂತ ಮತಿ ಅಜಗವರವರೇ, ನಮ್ಮ ಹೊಸೂರು ಶಾಸಕರಾದಂತ ಪ್ರಕಾಶ್ ಅವರೇ, ಈಸ್ಟ್ ಟೌನ್ ಸೆಕ್ರೆಟರಿ ಅಂತ ವೇಣಮಣಿ ಅವರೇ, ಅಸ್ಲಾಂ ಅವರೇ, ಗೋವಿಂದ ಸ್ವಾಮಿ ಅವರೇ, ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಂತ ಮದಿ ಅಜಗಂ ಮತ್ತು ಎಲ್ಲ ನಮ್ಮ ಆನೇಕಲ್ MLA ಅಂತ ಶಿವಣ್ಣವರೇ, ಜಯನಗರ ನಮ್ಮ ಪಕ್ಷದ ಮಹಿಳಾ ಅಧ್ಯಕ್ಷರಂತ ಮಾಜಿ ಶಾಸಕಿ ಅಂತ ನಮ್ಮ ಸೌಮ್ಯ ರೆಡ್ಡಿ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರುಗಳೇ, ಎಲ್ಲ 20 ಪಕ್ಷದ ಎಲ್ಲ ಮುಖಂಡಗಳೇ, ಕಾರ್ಯಕರ್ತರೇ, ಮತದಾರರೇ, ಬಂಧುಗಳೇ, ಸ್ನೇಹಿತರೆ, ಇಂದು ನಾನು ನಿಮ್ಮೆಲ್ಲರ ಸೇವೆಗೋಸ್ಕರ ಸಂಸತ್ ಸದಸ್ಯರಾಗಿ ಭಾಗವನ್ನ ದುಡಿದು ನಿಮ್ಗೆಲ್ಲ ಪರಿಚಯವಾಗಿರುವಂತ ಒಬ್ಬ ನೇತಾರ ನಮ್ಮ ಜಲಕುಮಾರ್ ಅವರ ಮತಯಾಚನೆಗೆ ಬರ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗಿ ಇಲ್ಲಿಗೆ ಆಗಮಿಸಿದ್ದೇನೆ. நான் உங்களை எல்லாம் பார்க்கும்போது ரொம்ப மகிழ்ச்சியாக இருக்கிறது. நம்முடைய முன்னாள் பாராளுமன்ற உறுப்பினர் செல்லகுமார் அவர்களுக்கு வாக்கு சேகரிப்பதற்காக நான் இங்கே உங்களை முன்னாடி வந்திருக்கிறேன். ನಮ್ಮ ಹಿಂದೂ ಧರ್ಮದಲ್ಲಿ ಕೃಷ್ಣ ಅಂತ ಅಂದ್ರೆ ಬಹಳ ದೊಡ್ಡ ದೇವರು, ಎಲ್ಲ ಆಟವನ್ನ ಮಾಡುವಂತ ಶಕ್ತಿ ಕೃಷ್ಣನ ಪರಮಾತ್ಮಗಿದೆ ಅಂತ ಹೇಳಿ ಹಿಂದೂ ಧರ್ಮದಲ್ಲಿ ಹೇಳ್ತಾರೆ. ಆ ಕೃಷ್ಣನ ಹೆಸರನ್ನ ಇರುವಂತ ಈ ಕೃಷ್ಣಗಿರಿಗೆ ಬಂದು ನಮ್ಮ ಜಲಕುಮಾರ್ ಅವರಿಗೆ ಚುನಾವಣಾ ಪ್ರಚಾರ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದಲ್ಲ, ಇದು ನನ್ನ ಭಾಗ್ಯ 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 ಅಂತೇಳಿ ಭಾವಿಸಿದ್ದೇನೆ. கிருஷ்ணா என்பவர் அனைத்து தரப்பு வாதத்தையும் பார்க்கக்கூடியவர். அந்த பேரை சுற்றி இருக்கக்கூடிய கிருஷ்ணகிரிக்கு நான் வந்து செல்லகுமாருக்கு வாக்கு சேகரிப்பதில் மகிழ்ச்சி அடைகிறேன். ದೇವರು ನಮಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾವು ಏನ್ ಕೆಲಸ ಮಾಡ್ತೀವಿ ಅದು ಬಹಳ ಮುಖ್ಯ. ಅದಕ್ಕೆ ಸಂಸತ್ ಸದಸ್ಯರಾಗಿದ್ದಂತ ಜಲಕುಮಾರ್ ಅವರು ಅವ್ರಿಗೆ ಅವಕಾಶ ಇದ್ದಾಗ ನಿಮ್ಮ ಸೇವೆಯನ್ನ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. கடவுள் வந்து யாருக்கும் நல்லது செய்யறதில்லை, யாருக்கும் கெடுதலும் செய்யறதில்லை. ஆனா வாய்ப்பு என்பது கிடைக்கும் போது நம்ம அதை பயன்படுத்திக் கொள்ள வேண்டும் என்று சொல்லி செல்லகுமாருக்கு அந்த வாய்ப்பு கிடைச்சிருக்கு. நீங்க எல்லாம் அவருக்கு ஆதரிக்க வேண்டும் என்று கேட்டுக்கொள்கிறேன் என்று சொல்றாங்க. ನಿಮ್ಮ ಮೇಲೆ ನನಗೆ ಅಪಾರವಾದಂತ ನಂಬಿಕೆಯಿಂದ ಇಲ್ಲಿಗೆ ಬಂದಿದ್ದೇನೆ. ನೀವೆಲ್ಲ 20 ಪಕ್ಷದವರು ಸೇರಿ ಒಕ್ಕೂಟ ರಚನೆ ಮಾಡಿ ಇವತ್ತು ನಮ್ಮ ತಮಿಳುನಾಡಿನ ಗೌರವವನ್ನು ಉಳಿಸಬೇಕು ಅಂತೇಳಿ ಸ್ಟಾಲಿನ್ ಅವರ ಮುಖಂಡತ್ವದಲ್ಲಿ ನೀವೆಲ್ಲ ಸೇರಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. இன்றைக்கு தமிழகத்தில் வந்து மதசார்பற்ற முற்போக்கு கூட்டணியினுடைய தலைவராக தளபதி மு.க. ஸ்டாலின் அவர்களுடைய ஆட்சியில் சிறப்பாக தலைமையேற்று நடத்தி கொண்டிருக்கிறோம். ಇವತ್ತು ತಮಿಳು ನಮ್ಮ ಮಾತೃಭಾಷೆ, ಕನ್ನಡ ನಮ್ಮ ಮಾತೃಭಾಷೆ, ತೆಲುಗು ಆಂಧ್ರ ತೆಲಂಗಾಣ ಮಾತೃಭಾಷೆ, ಮಲಯಾಳಂ ನಮ್ಮ ಕೇರಳ ಮಾತೃಭಾಷೆ, ಇದೆಲ್ಲ ನಮ್ಮ ಭಾಷೆ ಮತ್ತು ನಮ್ಮ ಸಂಸ್ಕೃತಿ. ದಕ್ಷಿಣ ಭಾರತದಲ್ಲಿ ಇದನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ಇವತ್ತು ದೊಡ್ಡ ಹೋರಾಟವನ್ನ ನಾವೆಲ್ಲ ಸೇರಿ ಒಗ್ಗಟ್ಟಿಂದ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಇವತ್ತು ನೀವು ನಮ್ಮ ಪಕ್ಷದ ಅಭ್ಯರ್ಥಿಯಾದಂತ ಜಲಕುಮಾರ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ஒவ்வொரு நம்ம நாட்டிலையும் ஒவ்வொரு மொழி இருக்கு. இப்ப தமிழ்நாட்டுல தமிழ் மொழி இருக்கு,
கேரளால மலையாளம் மொழி இருக்கு, ஆந்திரால தெலுங்கு மொழி இருக்கு, கர்நாடகால கன்னட மொழி இருக்கு. இந்த மொழிகள் எல்லாம் தாய்மொழியை காப்பாற்றிக் கொள்ள வேண்டும் என்று சொன்னால் நம் அனைவரும் ஒற்றுமையோடு இருந்து செல்லக்குமாருக்கு வாக்களித்து நம்ம வெற்றி பெற செய்ய வேண்டும் என்று கேட்டுக்கொள்கிறேன். ಇವತ್ತು ಇಡೀ ಭಾರತ ನಿಮ್ಮ ತೀರ್ಪನ್ನ ನೋಡ್ತಾ ಇದೆ. ಸ್ಟಾಲಿನ್ ಅವರ ಮುಖಂಡತ್ವದಲ್ಲಿ ತಮಿಳುನಾಡಲ್ಲಿ ಬಹಳ ಉತ್ತಮವಾದಂತಹ ಅಭಿವೃದ್ಧಿ ಆಗಿ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆಯನ್ನ ಇಡೀ ರಾಷ್ಟ್ರದಲ್ಲೇ ಒಂದು ಹೆಚ್ಚು ಎರಡನೇ ರಾಜ್ಯ ಅಷ್ಟು ಹೆಚ್ಚು ತೆರಿಗೆಯನ್ನ ಇವತ್ತು ಕೊಡ್ತಾ ಇದೆ. ಆದ್ರೆ ತಮಿಳುನಾಡು ನೀವೆಲ್ಲ ಸೇರಿ ಎಷ್ಟು ತೆರಿಗೆ ಕಟ್ತಾ ಇದ್ದೀರಿ ಅಷ್ಟು ಹಣ ವಾಪಸ್ಸು ನಿಮಗೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಇವತ್ತು ಹೋರಾಟ ಮಾಡಿ ಸ್ಟಾಲಿನ್ ಅವರ ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. இன்னைக்கு தமிழகத்துல பாத்தீங்கன்னா வளர்ச்சியான மாநிலங்கள்ல தமிழ்நாடு 2வது இடத்துல இருக்கு. ஆனால் ஹையஸ்ட் டாக்ஸ் கட்டக்கூடிய மாநிலமாக தமிழ்நாடு இருக்கிறது. ஆனா எவ்வளவு டாக்ஸ் கட்டுறோமோ அவ்வளவு டாக்ஸ் வந்து நமக்கு திருப்பி கொடுக்க மாட்டாங்க. 100 ரூபாய் டாக்ஸ் கட்டினா 29 ரூபாய் மட்டும் கொடுக்குறாங்க. அது சரியான நேரத்துக்கு கொடுக்க மாட்டேன்றாங்க. அது பெற்று தருவதற்கு நம்ம அனைவரும் போராடுவோம் என்று சொல்றாங்க. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಶಿವಕುಮಾರ್ ನಿಮ್ಮ ಮುಂದೆ ಒಕ್ಕೂಟದ ಪರವಾಗಿ ನಿಂತಿದ್ದಾರೆ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಪಕ್ಷ ಯಾವಾಗ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರ್ತದೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬರ್ತಾರೆ, ಎಲ್ಲ ವರ್ಗದ ಜನರಿಗೂ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಇವತ್ತು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಕ್ಕೂಟದ ಅಭ್ಯರ್ಥಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. மதசார்பற்ற முற்போக்கு கூட்டணி காங்கிரஸ் வேட்பாளராக செல்லக்குமார் அவர்களை நிறுத்தப்பட்டிருக்கிறது. காங்கிரஸ் வந்து ஒரு பெரிய மாபெரும் இயக்கம், ஒரு வரலாறு பெற்ற இயக்கம். அது நம்மளுடைய சுதந்திரத்தை காப்பாற்றி தந்த இயக்கம். இப்படிப்பட்ட பல்வேறு வளர்ச்சிகளை கொண்டு வந்த இயக்கத்தின் சார்பாக தான் நம்மளுடைய செல்லக்குமார் அவர்களை இங்கே வேட்பாளராக நிறுத்தியிருக்கிறோம். ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದುಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ರಾಷ್ಟ್ರಗೀತೆ ತಂದುಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ನಿಮಗೆ ಧ್ವನಿ ತಂದುಕೊಟ್ಟಿದೆ. ಅದಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಅಧಿಕಾರಕ್ಕೆ ಬಂದಾಗ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಡಿಎಂಕೆ ಒಕ್ಕೂಟದಲ್ಲಿ ಈ ರಾಜ್ಯದ ಅಭಿವೃದ್ಧಿಗೆ ಇವತ್ತು ನಿಂತ್ಕೊಂಡಿದೆ. எப்பெல்லாம் காங்கிரஸ் அதிகாரத்துக்கு வருதோ அப்போதான் எல்லாமே நடக்குது. நம்மளுடைய மதசார்பற்ற முற்போக்கு கூட்டணியில இப்போ அங்கம் வகிக்கிறார் என்று சொன்னால் அது தேசிய கீதம் இருந்தாலும் சரி, அதாவது நம்மளுடைய ಸಂವಿಧಾನವಾಗಿ இருந்தாலும் சரி, எல்லா இதுக்கும் ராஷ்டிர இது கொடி தேசிய கொடி உருவாக்குறது காங்கிரஸ் பார்ட்டி. அதே போல சுதந்திரத்தை பெற்று தந்த கட்சி காங்கிரஸ் கட்சி. இப்படி எல்லாமே வளர்ச்சி பாதையில கொண்டு வந்த கட்சி தான் காங்கிரஸ் கட்சி என்பதை தெரிவித்துக் கொள்கிறோம். ಇವತ್ತು ಸ್ಟಾಲಿನ್ ಅವರು ಒಳ್ಳೆ ಈ ದೇಶದಲ್ಲಿ ಒಳ್ಳೆ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಹಿಂದೆ ಮೊದಲಿಂದ ಕೂಡ ಕರುಣಾನಿಧಿ ಅವರ ಕಾಲದಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಜೊತೆಲಿ ನಾವು 40 ವರ್ಷಗಳ ಕಾಲ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ನಾವು ಬಂದಿದ್ದೇವೆ. ಈ ದೇಶದ ರಕ್ಷಣೆಗೆ, ಈ ದೇಶವನ್ನು ಉಳಿಸಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಬಡವರನ್ನ ಉಳಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೇವೆ. நம்மளுடைய தளபதி மு.க. ஸ்டாலின் ஒரு நல்ல பேரை இந்த இந்தியாவில் இன்னைக்கு பெற்றிருக்கிறார். அதே போல நம்மளுடைய தலைவர் கலைஞர் அவர்கள் கூட நம்மளுடைய தமிழ்நாட்டு இந்தியாவிலே ஒரு நல்ல பேர் வாங்கியிருக்காங்க. இவங்க எல்லாமே நம்மளுடைய சிறுபான்மை மக்களுக்காக, நம்மளுடைய வளர்ச்சிக்காக பாடுபட்டவர்கள். ஆகையால் தான் இன்றைக்கு நம்ம ஒற்றுமையோட போராடி கொண்டிருக்கிறோம். ಈಗ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ.
ಹಿಂದೆ ಚುನಾವಣೆ ನಡೆದಾಗ ನಮ್ಮ ತಳಿ ರಾಮಚಂದ್ರ ಮತ್ತು ಪ್ರಕಾಶ್ಗೆ ನಿಮ್ಮ ರಾಜ್ಯದಲ್ಲಿ ಏನೇನ್ ಕಾರ್ಯಕ್ರಮ ಇದೆ ಅಂತ ಕೇಳಿದೆ. ಅವರು ನಿಮ್ಮ ರಾಜ್ಯದಲ್ಲಿ ಇರುವಂತ ಕಾರ್ಯಕ್ರಮದ ಪಟ್ಟಿ ಕೊಟ್ಟರು. ಅದನ್ನ ನೋಡಿ ನಾನು ಕೂಡ ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟು ತೀರ್ಮಾನವನ್ನ ಮಾಡಿದೆ.